ಏನಪ್ಪ ಇದು ಈ ರೀತಿ ಏನು ಮಾಡ್ತಾ ಇದ್ದೀನಿ ಅಂತ ಈ ಥರ ಇಮೇಜ್ ಹಾಕಿದ್ದಾರೆ ಶೈಲಜಾ ಮ್ಯಾಮ್ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಬನ್ನಿ ಇವತ್ತೊಂದು ಒಳ್ಳೆ ಹೇರ್ ಪ್ಯಾಕ್ ಮಾಡೋದು ಹೇಳ್ಕೊಡಿ, ಯಾವ ರೀತಿ ಅಂತ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇದಂತೂ ನನಗಂತೂ ಸ್ಟ್ರೆಸ್ ಬೂಸ್ಟರ್ ಅಂತಲೇ ಹೇಳ್ಬೋದು. 15 ಡೇಸ್ ಒಂದ್ಸಲಿ ನಾನು ಯೂಶ್ವಲಿ ಮಾಡ್ಕೊತಾ ಇರ್ತೀನಿ. ನೋಡಿ ಈ ರೀತಿ ಒಂದು 2 ಸ್ಪೂನು ಮೆಂತ್ಯನ ನೈಟ್ ಫುಲ್ಲು ನೆನೆಸಿಟ್ಬಿಡ್ಬೇಕು. ಬೆಳಿಗ್ಗೆಗೆ ನೋಡಿ ಈ ರೀತಿ ಚೆನ್ನಾಗಿ ನೆಂದಿರುತ್ತೆ. ಹಾಗೆ ಅದ್ರ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಅದು ನೀರಿನ ಸಮೇತ ಕೂಡ ನೀವು ಒಂದು ಚಿಕ್ಕ ಜಾರಿಗೆ ಹಾಕ್ಕೊಳ್ಳಿ. ಹಾಗೆ ಒಂದು 4ರಿಂದ 5 ದಾಸವಾಳದ ಎಲೆ ಕೂಡ ಹಾಕ್ಕೊಳ್ಳಿ. ಹೂವು ಇದ್ರೂ ಕೂಡ ಹಾಕ್ಕೊಳ್ಳಿ. ನೋಡಿ ಇದು ಫ್ರೆಶ್ ಅಲೋವೆರಾ, ಇದು ಮೇನ್ ಇಂಗ್ರೀಡಿಯೆಂಟು ಈ ಒಂದೊಂದು ಪ್ಯಾಕಿಗೆ. ನಮ್ಮ ಕೂದಲು ಮತ್ತು 1 ಸ್ಪೂನು ಕರ್ಡ್ ಕೂಡ ಹಾಕ್ಕೊಳ್ಳಿ. ನೋಡಿ ನಮ್ಮ ಮನೆ ಪಾಟಲ್ಲೇ ನಾನು ಬೆಳ್ಕೊಂಡಿರೋದು ಇದು ಫ್ರೆಶ್ ಅಲೋವೆರಾ ಜೆಲ್ಲು. ಇದನ್ನು ಒಂದು ಸಣ್ಣದಾಗಿ ನೋಡಿ ಈ ರೀತಿ ಸಣ್ಣದಾಗಿ ನೀಟಾಗಿ ಕಟ್ ಮಾಡಿಕೊಂಡು ಒಳಗಡೆ ಮಾತ್ರ ವೈಟ್ ಪಲ್ಪ್ ಇರುತ್ತಲ್ಲ ಅದನ್ನು ಮಾತ್ರ ಯೂಸ್ ಮಾಡಬೇಕು. ಆ ಮೇಲ್ಗಡೆ ಗ್ರೀನರಿಶ್ ಎಲ್ಲ ಹಾಕಿದ್ರೆ ಅದೆಲ್ಲ ಫುಲ್ ಹಿಚ್ಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನೋಡಿ ಈ ರೀತಿ ಇದು ಬೇರೆ ಯಾವುದೇ ನೀರು ಹಾಕ್ಬಾರ್ದು, ಆ ನೆನೆಸಿರೋ ನೀರು ಹಾಗೆ 1 ಸ್ಪೂನಷ್ಟು ಮೊಸರು ಹಾಕಿ ಈ ರೀತಿ ಚೆನ್ನಾಗಿ ಒಂದು ಒಳ್ಳೆ ಪೇಸ್ಟ್ ಮಾಡ್ಕೋಬೋದು. ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ನಾವು ತಲೆಗೆ ಹಚ್ಕೊಂಡ್ರೆ ಪ್ರತಿ 15 ದಿವಸಕ್ಕೊಂದ್ಸಲಿ ನಾವು ಬೆಳಗಿನ ಸಂಜೆವರೆಗೂ ಕೆಲಸ ಮಾಡ್ತಾ ಇರ್ತೀವಿ. ಫುಲ್ ಸ್ಟ್ರೆಸ್ ಆಗಿರುತ್ತೆ. ಈ ವೀಕೆಂಡಲ್ಲಿ ಈ ಥರ ನೀವೊಂದು ಹೇರ್ ಪ್ಯಾಕ್ ಹಾಕ್ಕೊಳ್ಳಿ. ಅದು ಹೇರ್ ಪ್ಯಾಕ್ ಹಾಕ್ತಾ ಇದ್ದರೆ ಫುಲ್ ಕೂಲ್ ಆಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅದು ಹಾಕ್ಕೊಂಡು ನಾವು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗೋದಿಲ್ಲ. ನೀವು ಈ ಥರ ಹಾಕ್ಕೊಂಡು ನೋಡಿ, ಆಮೇಲೆ ನಾನು ಕಾಮೆಂಟ್ ಮಾಡ್ತೀನಿ, ಹೇಳಿ ಹೇಗಿತ್ತು ಈ ಹೇರ್ ಪ್ಯಾಕ್ ಅಂತ. ನೋಡಿ ಈ ಹೇರ್ ಪ್ಯಾಕ್ ಹಾಕ್ಕೋಬೇಕಾದ್ರೆ ನಮಗೆ ತಲೆಗೆ ನಾವು ಸ್ನಾನ ಮಾಡಿರಬೇಕು. ಯಾವುದೇ ಥರ ಆಯಿಲ್ ಅಂಶ ಇರಬಾರ್ದು. ಕ್ಲೀನಾಗೆ ಶಾಂಪೂಯಿಂದ ಸ್ನಾನ ಮಾಡಿರ್ತೀವಲ್ವ, ಅದು ನೆಕ್ಸ್ಟ್ ಡೇಗೆ ನಾವು ಈ ಹೇರ್ ಪ್ಯಾಕ್ನ ಹಚ್ಕೋಬೇಕಾಗುತ್ತೆ. ಹಚ್ಕೋಬೇಕಾದ್ರೆ ನೆನಪಿರಲಿ, ತಲೆಯಲ್ಲಿ ಯಾವುದೇ ಥರ ಆಯಿಲ್ ಅಂಶ ಇರಬಾರ್ದು. ಇದ್ದರೆ ಅದರ ಎಫೆಕ್ಟು ಖಂಡಿತ ನಮಗೆ ಸಿಗೋದಿಲ್ಲ. ನೋಡಿ ಈ ರೀತಿ ಫುಲ್ಲು ಇದು ಹಚ್ಕೊಳ್ತಾ ಇದ್ದರೆ ಎಷ್ಟು ಕೂಲಾಗಿ ಆಗ್ತಿದೆ ಗೊತ್ತಾ ರೀ. ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು. ಪ್ರತಿ ಒಂದು 15 ದಿವಸ ಮತ್ತು ಒಂದು 20 ಡೇಸ್ಗೆ ಒಂದ್ಸಲಿ ಮಕ್ಕಳು, ಗಂಡಸರು ಅಥವಾ ಹೆಂಗಸರು ಯಾರು ಬೇಕಾದರೂ ಈ ಪ್ಯಾಕ್ನ ಯೂಸ್ ಮಾಡ್ಬೋದು. ಡ್ಯಾಂಡ್ರಫ್ ರೆಡ್ಯೂಸ್ ಆಗುತ್ತೆ ಮತ್ತು ಈ ಪ್ಯಾಕು ಫುಲ್ ಕೂಲ್ ಆಗುತ್ತೆ, ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಇದು ಒಂದು ಸ್ಟ್ರೆಸ್ ಬೂಸ್ಟರ್ ಕೂಡ. ನಾನಂತೂ ಖಂಡಿತ ಯಾವಾಗಲೂ 15 ದಿವಸ 20 ದಿವಸಕ್ಕೊಂದ್ಸಲಿ ಈ ಪ್ಯಾಕ್ ಹಾಕೋತಾನೆ ಇರ್ತೀನಿ. ತುಂಬಾ ಒಳ್ಳೆ ಪ್ಯಾಕು. ಮಾಡ್ಕೊಳ್ಳಿ, ನಿಮ್ಮ ಮನೆಗೆ ನೀವೇ ಹಾಕ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.